ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಸ್ವಲ್ಪ 15 ಮಿನಿಟ್ಸ್ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ಸೊ ಹಂಗಾಗಿ ನಾನು ಫ್ರೆಶ್ ಆಗಿ ಕಿಚನ್ಗೆ ಬರೋ ಅಷ್ಟೊತ್ತಿಗೆ 6:15 ಆಗಿತ್ತು. ಯೂಶ್ವಲಿ ನಾನು 6 ಅನ್ನೋಷ್ಟೊತ್ತಿಗೆ ಫ್ರೆಶ್ ಆಗಿ ಕಿಚನ್ ಎಂಟ್ರ್ ಆಗಿಬಿಟ್ಟಿರ್ತೀನಿ. ನಾನು ಎಷ್ಟು ಬೇಗ ಹೇಳ್ತೀನಿ ಅಷ್ಟು ನನ್ನ ಕೆಲಸ ಫಾಸ್ಟ್ ಆಗುತ್ತೆ. ಯಾಕಂದರೆ ಬೆಳಗ್ಗೆ ಒಂದು ವ್ಯಾನ್ 7:30ಗೆ ಬಂದುಬಿಡುತ್ತೆ. ಸೊ ನಂದೆಲ್ಲ ಕೆಲಸ ಬೇಗ ಫಾಸ್ಟಾಗಿ ಮುಗಿಬೇಕಂದ್ರೆ ಟೈಮ್ ಟು ಟೈಮ್ ನಾನು ಎಳೇಬೇಕಾಗುತ್ತೆ. ಸ್ಕಿಪ್ ಮಾಡೋಂಗಿಲ್ಲ, ಬೇಜಾರಾಗಂಗೂ ಇಲ್ಲ. ಅಂದರೆ ಅವನಿಗೆ ಟೀಗೆ ಅವನೇನು ಟೀ ಕುಡಿಯಲ್ಲ, ನನಗೆ ಟೀಗೆ ಒಂದು ಟೈಮ್ ಅದೆಲ್ಲ ಮುಗಿಸ್ಕೊಂಡೆ ನಾನು 9 o'clock ಟೀ ಕುಡಿತೀನಿ. ಬಟ್ ಅಟ್ಲೀಸ್ಟ್ ಜಿಂಜರ್ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿತಾ ಇರ್ತೀನಿ ಬೆಳಗ್ಗೆ. ಅದು ಮುಗಿಸ್ಕೊಂಡೆ ನಾನು ಇದು ಮಾಡೋದು. ಅವನಿಗೆ ಲೇಟ್ ಆಗಬಾರ್ದಲ್ವ, ಟೈಮ್ ಟು ಟೈಮ್ ಅವನಿಗೆ ಬ್ರೇಕ್ಫಾಸ್ಟು ಲಂಚು ಎಲ್ಲ ಪ್ರಿಪೇರ್ ಆಗಿರಬೇಕು. ಅದು ರಾತ್ರಿಯಲ್ಲಿ ತಲೆಯಲ್ಲಿ ಇದ್ಬಿಡುತ್ತೆ ನನಗೆ. ಸ್ವಲ್ಪ ಬೇಗ ಇದ್ರೆ ಜಲ್ದಿ ಮುಗೀತಂತ, ಇಲ್ಲಾಂದ್ರೆ ಅದೇ ಟೆನ್ಷನ್ ಇರುತ್ತೆ ಮೈಂಡಲ್ಲಿ. ಆಮೇಲೆ ಈಗ ವೀಡಿಯೋಸ್ ಬರೀ ಮಾಡ್ತಾಯಿದ್ದೀನಲ್ಲ, ಸೊ ಸ್ಪೆಸಿಫಿಕ್ಕಾಗಿ ನಾನು ವೀಡಿಯೋಗೋಸ್ಕರ ಅಡುಗೆ ಮಾಡೋದಂತೂ ನನಗೆ ಟೈಮ್ ಇಲ್ಲ. ಇದನ್ನೇನು ಅಡುಗೆ ಮಾಡ್ತಾಯಿರ್ತೀನಿ ಬೆಳಗ್ಗೆ ಅದನ್ನು ಶೂಟ್ ಮಾಡಿಕೊಂಡು ಮಧ್ಯಾಹ್ನ ಅಷ್ಟೊತ್ತಿಗೆ ನನಗೆ ಯಾವಾಗ ಟೈಮ್ ಫ್ರೀ ಸಿಗುತ್ತೆ ಅದನ್ನು ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನೀಟಾಗಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ ನೀಟಾಗಿ ತೆಗಿಯೋದಕ್ಕೆ. ಅದಕ್ಕೆ ಬೇಗ ಎಷ್ಟೊತ್ತಿಗೆ ಆಗುತ್ತೆ ಮಿನಿಮಮ್ ಅಟ್ಲೀಸ್ಟ್ 5:30 ಟ್ರೈ ಮಾಡಿ ಬೆಳಗ್ಗೆ ಹೇಳೋಕ್ಕೆ. ಅಂದ್ರೇ ನಿಮ್ಮದೆಲ್ಲ ಕೆಲಸ ವಿತಿನ್ ಅಟ್ಲೀಸ್ಟ್ 8:30 9 o'clock ಅನ್ನೋಷ್ಟೊತ್ತಿಗೆ ಮುಗಿದ್ಬಿಟ್ಟಿರುತ್ತೆ. ಆಮೇಲೆ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಈಗ ನಾನು ಸ್ಯಾಟರ್ಡೇ ಯೂಶ್ವಲಿ ಲೇಟಾಗಿ ಹೇಳ್ತೀನಿ, 7 o'clock ಹೇಳ್ತೀನಿ. ಬಟ್ ಆವಾಗ ನಂದು ಫುಲ್ ರೊಟೀನೆಲ್ಲ ಡಲ್ಲಾಗಿ ನಡೆದ್ಬಿಡುತ್ತೆ. ಬಟ್ ಮಂಡೇ ಟು ಫ್ರೈಡೇನ 5:30ಗೆ ಎದ್ದು ಎಲ್ಲ ಮುಗಿಸ್ತೀನಲ್ವ, ಅದರಷ್ಟು ಆ್ಯಕ್ಟಿವ್ ನಾವು ಸ್ಯಾಟರ್ಡೆ ಸಂಡೇ ಅಷ್ಟಲ್ಲಿ ಇರಲ್ಲ. ಸೊ ಅಟ್ಲೀಸ್ಟ್ ವೀಕ್ ಡೇಸಲ್ಲಾದ್ರೂ ಟ್ರೈ ಮಾಡಿ ಬೆಳಗ್ಗೆ ಎದ್ದು. ಇನ್ ಕೇಸ್ ನಿಮಗೆ ಕೆಲಸ ಫಾಸ್ಟ್ ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸ್ಲೋ ಆಗಿ 8:30 to 9 o'clock ಎಲ್ಲ ಕೆಲಸ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರೆ ಇನ್ನೂ ಮೇಡ್ ಬರ್ತಾಳೆ, ಅವಳು ಒರೆಸ್ತಾಳೆ, ಎಲ್ಲ ಮಾಡ್ತಾಳೆ. ಬಟ್ ಆದ್ರೂ ಅವಳು ಮಾಡಿ ಹೋದ್ಮೇಲೆ ನನ್ನ ಕಿಚನ್ ಅದೆಲ್ಲ ನನಗೆ ಎಲ್ಲ ಗಲೀಜಾದ್ರೂ ಇನ್ನೊಂದು ಸತಿ ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಅವ್ರು ಮಾಡಿದ್ರೂ ಇನ್ನೊಂದು ಸತಿ ನಾವು ಮಾಡಲೇಬೇಕಾಗತ್ತೆ. ಈಗ ನೋಡಿ ನಾನು ನಾಳೆದು ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಅಕ್ಕಿ ಎಲ್ಲ ತೊಳೆದು ನಾಳೆ ದೋಸೆ ಹಾಕಬೇಕಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೀವು ಪ್ಲ್ಯಾನ್ ಮಾಡಿ ಹಿಂದಿನ ದಿವಸ ಏನು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ನಡೆಯುತ್ತೆ. ಅವನು ಮಧ್ಯಾಹ್ನ 3:30 ಬಂದಮೇಲೆ ಇದು ಸ್ನ್ಯಾಕ್ಸು ವೆರೈಟಿ ಅಂದರೆ ಬ್ರೆಡ್ಡಲ್ಲೇ ಸ್ವಲ್ಪ 3-4 ವೆರೈಟೀಸ್ ಮಾಡ್ತೀನಿ. ಸೊ ಹಿಂಗಾಗಿ ಅವನಿಗೆ ಗಾರ್ಲಿಕ್ ಬ್ರೆಡ್ ಮಾಡಬೇಕಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಆಗಿತ್ತು ನಂದು ಇವತ್ತಿನ ಅಪ್ಡೇಟ್. ಏನಂದರೆ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ತಾಲಿಪೆಟ್ಟು, ಟೊಮ್ಯಾಟೊ ರೈಸು, ಮಧ್ಯಾಹ್ನಕ್ಕೆ ಸ್ನ್ಯಾಕ್ಸ್ ಬಂದುಬಿಟ್ಟು ಗಾರ್ಲಿಕ್ ಬ್ರೆಡ್. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಬ್ಲಾಗ್ನ. ಯಾರ್ಯಾರು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ನನ್ನ ಚಾನಲ್ ಲಿಂಕ್ನ.